ನಮಸ್ಕಾರ. ಸ್ವರಚಿತ ಕವನ ಸರಪಣಿಯ ಕೊಂಡಿ ನೀಡಿದ ಕಾವ್ಯ ಎಸ್ ಕೋಳಿವಾಡ್ರವರಿಗೆ ಧನ್ಯವಾದಗಳು. ನಾನು ವಿಜಯಕುಮಾರ್ ಸುರತ್ಕಲ್. ಈ ಗದ್ಯ ಕವನ ಹಿಂದಿ ಭಾಷೆಯ ಒಂದು ಗದ್ಯದ ಸ್ಫೂರ್ತಿಯಿಂದ ಬರೆದದ್ದು. ಕವನದ ಶೀರ್ಷಿಕೆ ನಾವು ಮೋಸ ಹೋಗಿದ್ದೆವು. ನಾವು ಮೋಸ ಹೋಗಿದ್ದೆವು, ನಮಗಿತ್ತು ಹೆಮ್ಮೆ, ಪ್ರಕೃತಿಯ ರಕ್ಷಕರು ನಾವೇ ಎಂದು. ಮಾಲಿನ್ಯ ನಿಯಂತ್ರಣ ನಮ್ಮಿಂದಲೇ ಸಾಧ್ಯವೆಂದು. ಈಗ ಅರಿವಾಗಿದೆ, ಮನುಷ್ಯನ ಇಲ್ಲದಿರೆ ಪ್ರಕೃತಿಗೆ ಗೊತ್ತು ತನ್ನ ತಾನೇ ರಕ್ಷಿಸಲು, ವಾತಾವರಣದ ಮಾಲಿನ್ಯ ನಿಯಂತ್ರಿಸಲು. ಪ್ರಕೃತಿಗೆ ಗೊತ್ತು ತನ್ನ ತಾನೇ ರಕ್ಷಿಸಲು, ವಾತಾವರಣದ ಮಾಲಿನ್ಯ ನಿಯಂತ್ರಿಸಲು. ನಾವು ಮೋಸ ಹೋಗಿದ್ದೆವು, ಜಂಕ್ ಫುಡ್ ಇಲ್ಲದಿರೆ ಜೀವನವೇ ಅಸಂಭವವೆಂದು. ಆದರೆ ಇಂದು ಜಂಕ್ ಫುಡ್ ರೆಸ್ಟೋರೆಂಟ್ಗಳು ಬೀಗ ಹಾಕಿವೆ. ಆದರೂ ಜನಜೀವನ ಸುಲಲಿತವಾಗಿ ಸಾಗುತ್ತಿವೆ. ನಾವು ಮೋಸ ಹೋಗಿದ್ದೆವು. ನಾವು ಮನೆಯಿಂದಲೇ ಕೆಲಸ ಮಾಡುವುದು ಸಾಧ್ಯವಿಲ್ಲ. ಆದರೆ ಇಂದಿನ ತಾಂತ್ರಿಕತೆ ಮನೆಯಿಂದಲೇ ಕೆಲಸ ಮಾಡುವುದನ್ನು ಸಾಧ್ಯವಾಗಿಸಿದೆ. ವಾಹನದ ದಟ್ಟಣೆಯನ್ನು ತೆಳುವಾಗಿಸಿದೆ. ನಾವು ಮೋಸ ಹೋಗಿದ್ದೆವು, ನಮ್ಮ ಮಾಧ್ಯಮಗಳು ತುಂಬ ಜವಾಬ್ದಾರಿ ಉಳ್ಳವುವೆಂದು. ಆದರೆ ಇಂದು ನೋಡುತ್ತಿದ್ದೇವೆ, ಮಾಧ್ಯಮಗಳು ಬ್ರೇಕಿಂಗ್ ನ್ಯೂಸ್ ಕೊಡುವ ಕಾರ್ಖಾನೆಗಳೆಂದು. ನಾವು ಮೋಸ ಹೋಗಿದ್ದೆವು, ನಮ್ಮ ಕ್ರಿಕೆಟ್ ಸಿನಿಮಾ ಸ್ಟಾರ್ಗಳು ನಿಜವಾದ. ಆದರೆ ನಮಗೀಗ ಅರಿವಾಗಿದೆ, ಅವರು ಮನರಂಜನೆ ನೀಡುವ ಕಲಾವಿದರಷ್ಟೇ ಎಂದು. ನಾವು ಮೋಸ ಹೋಗಿದ್ದೆವು, ನಮ್ಮ ಜ್ಯೋತಿಷಿಗಳು, ಪುರೋಹಿತರು, ಮೌಲ್ಯಗಳು, ನಮ್ಮ ಅನಾರೋಗ್ಯ ನಿವಾರಿಸುವ ದೇವರ ಮಧ್ಯವರ್ತಿಗಳೆಂದು. ಆದರೆ ಈಗ ಬಯಲಾಗಿದೆ, ಅವರು ಕೇವಲ ಮನುಷ್ಯರು, ಪ್ರಕೃತಿಯ ಮುಂದೆ ಮೂಕ ಪ್ರೇಕ್ಷಕರು. ನಾವು ಮೋಸ ಹೋಗಿದ್ದೆವು, ನಾವು ಆಮದು ಮಾಡುವ ಪೆಟ್ರೋಲ್ ಡೀಸೆಲ್ಗಳು ಬೆಲೆ ಬಾಳುವ ದ್ರವ್ಯಗಳೆಂದು. ಆದರೆ ಈಗ ತಿಳುವಳಿಕೆ ಬಂದಿದೆ, ಮನುಷ್ಯನೇ ಇಲ್ಲದಿರೆ ವಾಹನ ಚಲಿಸುವುದೆಂತು, ತೈಲಕ್ಕೇನು ಬೆಲೆ ಎಂದು. ನಾವು ಮೋಸ ಹೋಗಿದ್ದೆವು, ಅಮೆರಿಕ, ಯುರೋಪ್ ದೇಶಗಳೆಲ್ಲ ನಮಗಿಂತ ತುಂಬ ಮುಂದುವರಿದ ರಾಷ್ಟ್ರಗಳೆಂದು. ಆದರೆ ಇಂದು ಅರಿವಾಗಿದೆ, ಕಣ್ಣಿಗೆ ಕಾಣದ ವೈರಸ್ ಕೂಡ ಆ ದೇಶದ ಜಂಗಾಬಲ ಉಡುಗಿಸಬಲ್ಲದೆಂದು. ನಾವು ಮೋಸ ಹೋಗಿದ್ದೆವು, ಪ್ರಾಣಿ ಪಕ್ಷಿಗಳನ್ನು ಝೂನಲ್ಲಿ ನೋಡಿ ಸಂತೋಷ ಪಟ್ಟೆವು ಎಂದು. ಆದರೆ ಇಂದು ಮಾನವನೇ ಗೃಹ ಬಂದಿಯಾಗಿರುವಾಗ ತಿಳಿಯುತ್ತಿದೆ ಆ ಪ್ರಾಣಿ ಪಕ್ಷಿಗಳ ಕಷ್ಟ ಏನೆಂದು. ನಾವು ಮೋಸ ಹೋಗಿದ್ದೆವು, ಶಾಪಿಂಗ್ ಮಾಲ್ಗಳು ಮುಚ್ಚಿ ಹೋದರೆ ಜೀವನ ಸಾಗಬಹುದೇ ಎಂದು. ಇಂದು ಬ್ರಾಂಡೆಡ್ ಬಟ್ಟೆಗಳಿಲ್ಲ, ರಜಾ ದಿನದ ಪ್ರವಾಸ ಮಾಡುವಂತಿಲ್ಲ. ಆದರೂ ಜೀವನ ಮಾತ್ರ ಸಾಗುತ್ತಲೇ ಇದೆ. ನಮ್ಮ ಭ್ರಮೆ ನಿರಸನಗೊಂಡಿದೆ. ಪ್ರಕೃತಿ ಇಂದು ಹಿಂದಿಗಿಂತ ಹೆಚ್ಚು ಕಳಕಳಿಯಾಗಿದೆ. ಗಿಡ ಮರಗಳು ಹಸಿರಾಗಿ ಕಂಗೊಳಿಸುತ್ತಿವೆ. ಹೂಗಳು ಅರಳಿ ಪರಿಮಳದಿಂದ ಮನವನ್ನು ಅರಳಿಸುತ್ತಿವೆ. ನಾವು ನಮ್ಮ ಹೆಂಡತಿ ಮಕ್ಕಳೊಂದಿಗೆ ಸಮಯ ಕಳೆಯುವಂತಾಗಿದೆ. ಅಂಗಳದಲ್ಲಿ ಮಕ್ಕಳ ಕಲರವ
ಬಾಳಿಗೆ ಸ್ಫೂರ್ತಿ ನೀಡುತ್ತಿವೆ. ನಾವು ನಮ್ಮ ಹೆಂಡತಿ ಮಕ್ಕಳೊಂದಿಗೆ ಸಮಯ ಕಳೆಯುವಂತಾಗಿದೆ. ಅಂಗಳದಲ್ಲಿ ಮಕ್ಕಳ ಕಲರವ ಬಾಳಿಗೆ ಸ್ಫೂರ್ತಿ ನೀಡುತ್ತಿವೆ. ಹೌದು, ಈಗ ಅರ್ಥವಾಗುತ್ತಿದೆ ನಾವು ಮೋಸ ಹೋಗಿದ್ದೆವು ಎಂದು. ಹೌದು, ಈಗ ಅರ್ಥವಾಗುತ್ತಿದೆ ನಾವು ಮೋಸ ಹೋಗಿದ್ದೆವು ಎಂದು. ನಮಸ್ಕಾರ.